ಮನೇಲಿ ಕೇಕ್ ಮಾಡಿದ್ರೆ ಯಾವ ರೀತಿ ಹಾಳಾಗುತ್ತೆ ಅನ್ನೋ ವ್ಲಾಗ್ ಆಗ್ಬಿಟ್ಟಿದೆ ಇವತ್ತು. ಯಾಕೆ ಹಿಂಗೆ ಆಗೈತೆ ಅಂತ ಗೊತ್ತಿಲ್ಲ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಕುಕ್ಕಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಏನು ಕುಕ್ಕಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನಿವತ್ತು ಬಿಸ್ಕೆಟ್ನ ಬಳಸ್ಕೊಂಡು ಮನೇಲಿ ಯಾವ ರೀತಿ ಕೇಕ್ನ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾವುದೇ ರೀತಿಯ ಮೊಟ್ಟೆ ಇಲ್ದಲೆ, ಮೈದಾ ಬಳಸ್ದಲೆ, ಬೇಕಿಂಗ್ ಪೌಡರ್ ಬಳಸ್ದಲೆ, ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ಕೇಕ್ನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ 2 ಥರದ ಬಿಸ್ಕೆಟ್ನ ತಗೊಂಡಿದ್ದೀನಿ. ಒಂದು ಬಟರ್ ಬೇಕಂತ ಮಾಮೂಲಿ ಗುಡ್ಡೆ ಬಿಸ್ಕೆಟ್ಸ್ ಎಲ್ಲ ಏನಿರುತ್ತೆ ಆ ಥರದ್ದು, ಮತ್ತು ಯೂನಿಬಿಕ್ ತಗೊಂಡಿದ್ದೀನಿ. 1 ಕಪ್ಪಷ್ಟು ಮಿಲ್ಕ್ನ ತಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಸಕ್ಕರೆ, ಒಂದು ಸ್ವಲ್ಪ ಸೋಡಾನ ತಗೊಂಡಿದ್ದೀನಿ. ಈಗ ನಾನು ತಗೊಂಡಿರೋಂತಹ ಬಿಸ್ಕೆಟ್ಗಳನ್ನೆಲ್ಲ ಪೌಡ್ರು ಮಾಡಬೇಕಲ್ವ. ಸೊ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಯೂನಿಬಿಕ್ ಬಿಸ್ಕೆಟ್ಸ್ನ ನಾನು ಬರೀ 3 ಮಾತ್ರ ಹಾಕ್ತಾಯಿದ್ದೀನಿ, ಬರೀ ಫ್ಲೇವರ್ಗೋಸ್ಕರ ಅಷ್ಟೇ. ಸೊ 3 ಬಿಸ್ಕೆಟ್ಸ್ನ ಹಾಕ್ಕೊಂಡು ಇವನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಪೌಡ್ರು ಮಾಡೋದಕ್ಕೆ ಮುರ್ದು ಹಾಕ್ಕೊತಾ ಇದ್ದೀನಿ. ಅದು ನೀಟಾಗೆಲ್ಲ ಮಿಕ್ಸ್ ಮಾಡಬೇಕಲ್ವ. ಸೊ ನಾನು ಇಲ್ಲೇ ಸಕ್ಕರೆನ ಮಿಕ್ಸ್ ಮಾಡಿ ರುಬ್ಕೊತೀನಿ. ಒಂದು 3 ಸ್ಪೂನಷ್ಟು ಸಕ್ಕರೆ, ಯಾಕಂದರೆ ಬಿಸ್ಕೆಟ್ಟು ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ. ಸೊ ಇದನ್ನು ನುಣ್ಣಗೆ ಎಷ್ಟು ಪೌಡ್ರು ನಾರ್ಮಲಾಗಿ ಹೆಂಗೆ ಪೌಡ್ರು ಆಗುತ್ತೆ ಆ ಥರ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಸೊ ಪುಡಿ ಮಾಡಿದಂಥ ಪೌಡರ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನಿಲ್ಲಿ ತಗೊಂಡಿದ್ನಲ್ಲ ಮುಂಚೆ ಸೋಡಾ, ಅದೆಷ್ಟು ತಗೊಂಡಿರ್ತೀನಿ ನೋಡಿ, ಒಂದು ಸ್ವಲ್ಪ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಬೇಕಿಂಗ್ ಪೌಡರು ಈನೋ ಪೌಡರ್ ಯೂಸ್ ಮಾಡ್ತಾರೆ, ನಾನಿಲ್ಲಿ ಸ್ವಲ್ಪ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು, 1 ಕಪ್ಪು ಕೂಡ ಬೇಕಾಗಿಲ್ಲ ಹಾಲು, 1 ಪ್ಯಾಕ್ ಅಷ್ಟೇ ಅಲ್ವಾ ಬಿಸ್ಕೆಟ್ ತೊಗೊಂಡಿರೋದು, ಅದಕ್ಕೂ ಕಮ್ಮಿನೇ, ಒಂದು 1/4 ಕಪ್ ಅಂದ್ಕೊಳ್ಳಿ. ಬಟ್ ನಾನು 1 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಒಂದು ಬ್ಯಾಟರ್ ರೀತಿ ತಯಾರು ಮಾಡ್ಕೋಬೇಕಾಗತ್ತೆ ನಾವು. ಈಗ ನಾನು ಕಲಿಸ್ತಾ ಇದ್ದೀನಿ ನೋಡಿ, ಇದು ಸ್ವಲ್ಪ ನನಗೆ ತಿಕ್ ಆಗ್ತಾಯಿದೆ ಅನಿಸುತ್ತೆ, ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತೀನಿ. ಅದು ಗಟ್ಟಿಗೂ ಇರಬಾರ್ದು ಬ್ಯಾಟರು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇರಬೇಕಂತ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ. ಈಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟಿದ್ರೆ ಸಾಕು. ನಾನಿಲ್ಲಿ ನಾರ್ಮಲಾಗಿ ಟಿಫಿನ್ ಬಾಕ್ಸ್ ಎಲ್ಲ ಏನಿರುತ್ತೆ ಆ ಥರ ಒಂದು ಚಿಕ್ಕ ಬಾಕ್ಸ್ನ ತಗೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಕೆಳಗೆ ಸ್ಪ್ರೆಡ್ ಮಾಡಿಕೊಂಡು, ನಾನು ಯಾವುದೇ ರೀತಿ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿಲ್ಲ, ಹಾಗಾಗಿ ಒಂದು ಬಾಕ್ಸ್ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ, ನಾನು ನಾರ್ಮಲ್ ಶೀಟ್ಸ್ ಅಂದರೆ ಏನು A4 ಶೀಟ್ ಇರುತ್ತೆ, ನಾನು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಬಾಕ್ಸ್ ಶೇಪ್ಗೆ ಕಟ್ ಮಾಡಿಕೊಂಡು, ನಾನು ಬಾಕ್ಸ್ ಎಷ್ಟು ಸೈಜ್ ಇದೆ ಅದನ್ನು ಮೆಷರ್ ಮಾಡಿ ಕಟ್ ಮಾಡಿಕೊಂಡು ನಾನಿಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ ಅದನ್ನ. ಈಗ ಅದ್ರ ಮೇಲೆ ಮತ್ತೆ ನಾನು ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ಅದು ಕೆಳಗಡೆ ಅಂಟಬಾರ್ದು ಅನ್ನೋದಕ್ಕೋಸ್ಕರ, ಬಾಕ್ಸಿಗೆ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಪೇಪರ್ನ ಹಾಕಿ ಎಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಸ್ಪ್ರೆಡ್ ಮಾಡಿದಂಥ ಬಾಕ್ಸಿಗೆ ನಾವೇನು ಫಸ್ಟೇ ರೆಡಿ ಮಾಡ್ಕೊಂಡು ಇಟ್ಟಿದ್ವಲ್ಲ ಆ ಬ್ಯಾಟರ್ನ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಆಗೋದಿಲ್ಲ, ಯಾಕಂದರೆ ನಾವು ಒಂದೇ ಒಂದು ಬಿಸ್ಕೆಟ್ ಪ್ಯಾಕಲ್ಲಲ್ವ ಮಾಡ್ತಾ ಇರೋದು. ಜಾಸ್ತಿ ಬೇಕು ಅಂದರೆ ಈಗ ಏನು ಮಾಡಿದ್ದೀವಿ ಅದ್ರ ಇಷ್ಟು ಮಾಡ್ಕೋಬೇಕಾಗುತ್ತೆ. ಈಗ ನಾನಿಲ್ಲಿ ಒಂದು 4 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ, ಮತ್ತು ಅದೇ ಒಂದು 2 ಬಾದಾಮಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಇದೇನಿಲ್ಲ, ಇದು ಆಪ್ಷನಲ್ಲು, ನಾನು ಸುಮ್ಮನೆ ಡೆಕೋರೇಷನ್ಗೆ ಅಂತ ಅಷ್ಟೇ, ಡೆಕೋರ ಕಾಣಲಿ ಅಂತ ಅಂದ್ಬಿಟ್ಟು ಅಷ್ಟೇ ನಾನಿಲ್ಲಿ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹೆಂಗಿರುತ್ತೆ, ನಿಮ್ಗೆ ಏನು ಮಾಡಬೇಕು, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ನೀವು ಆ ಥರ ಮಾಡ್ಕೊಳ್ಳಿ. ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಬೇಕಾದರೆ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಅದ್ರ ಮೇಲೆ ಹಾಕೊಬೋದು, ಇನ್ನೂ ಥರ ಏನು ಬೇಕು ಮಾಡ್ಕೋಬೋದು. ನಾನಿಲ್ಲಿ ಬಾದಾಮಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಯಾವ ರೀತಿ ರೆಡಿ ಆಗಿದೆ ಅಂತ. ಈಗ ನಾನು ಒಂದು ಗ್ಯಾಸ್ ಮೇಲೆ ಪ್ಯಾನ್ನ ಇಟ್ಕೊತಾ ಇದ್ದೀನಿ. ಪ್ಯಾನ್ ಅಥವಾ ಪಾತ್ರೆ, ಇಡ್ಲಿ ಪಾತ್ರೆ, ಕುಕ್ಕರ್ ಯಾವುದ್ರಲ್ಲಿ ಕೂಡ ಮಾಡ್ಕೋಬೋದು.
ಚಿಕ್ಕದಲ್ವ ನಾನು ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಒಂದು ಚಿಕ್ಕ ಪ್ಯಾನ್ನ ಇಟ್ಕೊತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡು ಅದ್ರ ಮಧ್ಯಕ್ಕೆ ಒಂದು ಯಾವುದಾದ್ರೂ ಅದು ಕೆಳಗೆ ಕೂರ್ದಂಗೆ ಪಾತ್ರೆ ಯಾವುದಾದ್ರೂ ಒಂದು ಇಡಿ, ಅದು ಏನಂತಾರೆ, ಪ್ಲೇಟ್ನ ಇಡಿ. ಸೊ ಅದ್ರ ಮೇಲೆ ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿದ್ವಲ್ಲ, ಸೊ ಅದನ್ನು ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಹೋಲ್ಗೆ ಒಂದು ಲವಂಗನ ಹಾಕ್ತೀನಿ. ಯಾಕಂದರೆ ಅದು ಗಾಳಿ ಆಡಬಾರ್ದು ಅಂತ ಅಂದ್ಬಿಟ್ಟು ನೀಟಾಗಿ ಕುಕ್ ಆಗಲಿ ಅಂತ ನಾನು ಅಲ್ಲಿಗೆ ಏರ್ ಓಪನ್ ಇರೋ ಹತ್ರಕ್ಕೆ ಒಂದು ಲವಂಗ ಹಾಕಿ ಇದನ್ನು ನಾನು ಸಿಮ್ಮಲ್ಲಿ ಇಟ್ಕೊಂಡು 45 ನಿಮಿಷ, 30ರಿಂದ 40 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಟೆಸ್ಟ್ ಮಾಡ್ಕೋಬೇಕು. ಯಾಕೋ ಎಡವಟ್ಟು ಅನ್ನಿಸ್ತಾ ಇದೆ, ಈ ಥರ ಬರಲ್ಲ, ಅದು ತುಂಬ ಸಾಫ್ಟಾಗಿದೆ ಅನ್ನಿಸ್ತಿದೆ. ನೋಡೋಣ ಇರಿ. ಈಗ ಇದನ್ನು ನಾನು ಸೈಡ್ನೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಿದ್ದೀನಿ. ಅಯ್ಯೋ, ಯಾಕೋ ಪ್ಲೇಟಿಗೆ ಕೂಡ ಬೀಳ್ತಾ ಇಲ್ಲ. ಸೊ ಗಾಯ್ಸ್, ಕೇಕ್ ಹೋಗಿ ಪೀಸಾಗಿ ಯಾಕೆ ಹಿಂಗಾಗೈತೆ ಅಂತ ಗೊತ್ತಿಲ್ಲ. ಎಷ್ಟು ಸಲ ಮಾಡಿದ್ದೀನಿ ಗೊತ್ತಾ ಗಾಯ್ಸ್, ನಾನು ನಿಜವಾಗ್ಲೂ ತುಂಬ ಚೆನ್ನಾಗಿ ಬರ್ತಿತ್ತು. ನೋಡಿ, ಇವತ್ತು ವಿಡಿಯೋ ಮಾಡೋಕ್ಕೆ ಈ ರೇಂಜಿಗೆ ಬಂದಿದೆ. ಗಾಯ್ಸ್, ಏನು ಗೊತ್ತಾ, ಕೇಕ್ ಹೆಂಗೆ ಹೇಳಿ ನಿಮಗೆ, ಮನೇಲಿ ಮಾಡೋ ಕೇಕ್ ವೆಂಟ್ ರಾಂಗ್ ಅನ್ನೋ ಲಾಗಾಗಿ ಹೋಗ್ಬಿಟ್ಟಿದೆ ಇದು. ಮನೇಲಿ ಯಾವ ಥರ ಕೇಕ್ ಮಾಡ್ಬೋದು ನೋಡೋಣ ಬನ್ನಿ ಅಂತ ಹೋದವಳು ಕೇಕ್ ಯಾವ ರೀತಿ ಆಗಿದೆ ನೋಡಿ ಅಂತ ಹೇಳೋ ಬಂದಿದ್ರೆ. ಗೈಸ್, ನಿಜ ಗೊತ್ತಿಲ್ಲ, ನಾನು ಯಾವಾಗ ಮಾಡಿದ್ರು ಚೆನ್ನಾಗಿ ಬರೋದು. ಇವತ್ತು ನೋಡಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಈ ರೀತಿ ಬಂದಿದೆ. ನಿಮ್ಗೆ ಕಾಣಿಸ್ತಾ ಇತ್ತಾ? ಯಾಕೆ ಹಿಂಗೆ ಬಂದಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಫಾಲ್ಟ್ ಆಗಿರ್ಬೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಈ ವ್ಲಾಗ್ ಏನು ಹೇಳಿ, ಕೇಕ್ ವೆಂಟ್ ರಾಂಗ್. ಬಟ್ ಟೇಸ್ಟ್ ನೋಡಿ ಹೇಳ್ತೀನಿ ರೀ. ಹೆಂಗಾಗಿದೆ ಅಂದರೆ ಇದನ್ನ ಏನಂತ ಕರೀತಾರೆ, ಕೇಕ್ ಅಂತ ಅಂತೂ ಕರೆಯಲ್ಲ ಇದನ್ನ. ಅದು ಏನಂತ ಕರೀತಾರೆ, ನಿಮಗೆ ಇದು ನೋಡಿದ್ರೆ ಏನಂತ ಕರಿಬೇಕು ಅನ್ನಿಸ್ತೈತೆ, ನೀವೇ ಕಮೆಂಟ್ ಮಾಡಿಬಿಡಿ. ಏನು ಗೊತ್ತಾ, ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗೈತೆ. ಯಾಕೆ ಹಿಂಗಾಗಿದೆ, ಏನಾದರೂ ಜಾಸ್ತಿ ಹಾಕುತ್ನಾ? ರಿಯಲಿ ತುಂಬ ಚೆನ್ನಾಗೈತೆ ಟೇಸ್ಟ್ ಮಾತ್ರ. ಬಿಡಲ್ಲ ಗೈಸ್. ಏನು ಗೊತ್ತಾ, ಇವತ್ತು ಹೋಗಿದೆ ಅಲ್ವಾ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಇನ್ನೊಂದ್ಸಲ ಟ್ರೈ ಮಾಡಿ ಏನು ಫಾಲ್ಟ್ ಮಾಡಿದ್ದೆ ಅಂತ ನಾನು ನೆಕ್ಸ್ಟ್ ಇನ್ನೊಂದ್ಸಲ ಮಾಡಿ ನೋಡ್ತೀನಲ್ಲ, ಆಗ ನಿಮ್ಗೆ ಏನು ಫಾಲ್ಟ್ ಆಗಿತ್ತು ಓದ್ಸ ಕೇಕು ಅಂತ ನಿಮ್ಗೆ ಹೇಳ್ತೀನಿ. ಮಾಡಿದ್ದೀನಲ್ಲ ರೆಸಿಪಿ ಕೇಕು, ಅದು ಕೇಕ್ ಅಲ್ಲ, ಕೇಕ್ ಥರ. ಸೊ ಅದನ್ನು ಸುನಿಯವ್ರು ಇನ್ನೇನು ಬರ್ತಾರೆ ಅವ್ರಿಗೆ ಕೊಟ್ಬಿಟ್ಟು ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಏನಂತಾರೆ ಅಂತ ನೋಡೋಣ ಬನ್ನಿ. ಸುನಿ ಅವ್ರು ಬಂದರು, ಅವ್ರ ಪ್ರೋಗ್ರಾಮ್ಗೆ ಹೋಗಿದ್ರು, ಒಂದು ಬರ್ತ್ಡೇ ಶೂಟ್ ಇತ್ತು. ಅವ್ರ ಪ್ರೋಗ್ರಾಮ್ಗೆ ಹೋಗಿದ್ರು. ಅವ್ರು ಬರೋಷ್ಟ್ರಲ್ಲಿ ಅವರಿಗೆ ಸರ್ಪ್ರೈಸಾಗಿ ಚೆನ್ನಾಗಿ ಮಾಡಿಕೊಡೋಣ ಅಂದರೆ ಅದು ಆ ರೇಂಜ್ಗಾಗಿದೆ. ಈಗ ಬಂದ್ರ, ಮುಗೀತಾ ಶೂಟು? ಏನು ಗೊತ್ತಾ, ನಾನಿವತ್ತು ನಿಂಗೋಸ್ಕರ ಏನೋ ಒಂದು ಸ್ಪೆಷಲಾಗಿ ಮಾಡಿದ್ದೀನಿ. ಕುತ್ಕೋ, ತಾಮಂದು ಕೊಡ್ತೀನಿ ನಾನು. ಕರೆಕ್ಟ್ ರಿಯಾಕ್ಷನ್ ಕೊಡಬೇಕು. ಅದು ಏನು ಅಂತ ಹೇಳಬೇಕು, ಮತ್ತು ಅದು ಹೆಂಗೈತೆ ಅಂತ ಕರೆಕ್ಟಾಗಿ ಹೇಳಬೇಕು ನೀನು, ಪಕ್ಕ. ಹಾಂ, ಏನು ಅಂತ ಕಂಡಿಟ್ಟಿರಿ ಅದನ್ನು. ಅದು ನೋಡಿದ್ರೆ ಕೇಕ್ ಹಂಗೆ ಕಾಣಿಸ್ತೈತ ನಿಮಗೆ? ಬಿಸ್ಕೆಟಿಂದ ಮಾಡಿರೋದು. ಏನದು ಬಿಸ್ಕೆಟಿಂದ ಮಾಡಿರೋದಂತ ಫ್ಲೇವರ್ ಗೊತ್ತಾಗುತ್ತೆ. ಅದು ನೋಡಕ್ಕೆ ಹೆಂಗೈತೆ? ಚೆನ್ನಾಗೈತೆ.
ನಿಜ ಹೇಳ್ರಿ, ಅದು ಹೆಂಗೈತೆ ಹೇಳು ನೋಡೋಕ್ಕೆ. ಟೇಸ್ಟ್ ಚೆನ್ನಾಗೈತೆ ಗೊತ್ತು, ಟೇಸ್ಟ್ ಚೆನ್ನಾಗೈತೆ. ಫ್ರೂಟ್ ಕೇಕ್ ಥರ ಐತಾ? ಅದು ಆ್ಯಕ್ಚುಲಿ ಏನು ಮಾಡಿದೆ ಗೊತ್ತಾ, ನಾರ್ಮಲ್ ಕೇಕ್ ಥರ ಮಾಡೋಕ್ಕೆ ಹೋದೆ, ಅದು ಈ ರೇಂಜಿಗೆ ಬಂದೈತೆ. ಫ್ರೂಟ್ ಕೇಕ್ ಥರ ಅಲ್ಲ, ಅದು ಕೇಕ್ ಥರನೇ ಇಲ್ಲ. ನಿನಗೆ ಹೆಂಗೆ ಕೇಕ್ ಅನ್ನಿಸ್ತೈತೋ ನನಗಂತೂ ಗೊತ್ತಾಗ್ತಿಲ್ಲ. ಅದು ಕಿತ್ತರೆ ಎಲ್ಲ ಪುಡಿ ಪುಡಿಯಾಗಿ ಬಿದೋಗ್ತಾ ಇಲ್ವಾ? ಅದು ಕೇಕ್ ರೀತಿ ಆಗೈತಾ? ಟೇಸ್ಟ್ ಚೆನ್ನಾಗೈತೆ ಗೊತ್ತು. ಆದರೆ ಕೇಕ್ ಥರ ಇಲ್ಲ. ಟೇಸ್ಟ್ ಚೆನ್ನಾಗೈತೆ, ಕೇಕ್ ಥರ ಇಲ್ಲ ತಾನೇ? ಹಾಂ, ಏನು ಜಾಸ್ತಿ ಹಾಕಿದೀಯಾ? ನನಗೂ ಅದೇ ಗೊತ್ತಾಯ್ತಲ್ಲ, ಮೇ ಬಿ ಒಂಚೂರು ಸೋಡಾ ಜಾಸ್ತಿ ಆಗಿರ್ಬೋದು ಅನಿಸುತ್ತೆ. ರೀ, ನಾನು ಫಸ್ಟ್ ಮಾಡ್ತಿದ್ನಲ್ಲ, ಚೆನ್ನಾಗಿತ್ತು ತಾನೆ? ಚೆನ್ನಾಗಿ ಮಾಡ್ತಿದ್ದೆ ತಾನೆ? ಹಂಗಲ್ಲ, ಫಸ್ಟ್ ಮಾಡಿಕೊಡ್ತಿದ್ನಲ್ಲ ನಿಂಗೆ, ಚೆನ್ನಾಗಿರುತ್ತೆ ತಾನೆ? ಚೆನ್ನಾಗಿ ಮಾಡ್ಕೊಡ್ತಿದ್ದೆ ತಾನೆ? ಇವತ್ತೇ ಹಿಂಗೆ ಕೆಟ್ಟೋಗಿರೋದು ತಾನೆ? ಅದೇ ಸೋಡಾ ಎಲ್ಲೋ ಜಾಸ್ತಿ ಆಗಿರಬೇಕು ಅನಿಸುತ್ತೆ ಮೇ ಬಿ. ಟೇಸ್ಟ್ ಚೆನ್ನಾಗೈತೆ ತಾನೆ ಒಟ್ಟು? ನೋಡೋಕ್ಕೆ ಕೇಕಂಗಿಲ್ಲ ಅಷ್ಟೇ. ಅದಕ್ಕೆ ಏನು ಹೇಳಿದ್ದೀನಿ ಗೊತ್ತಾ ನಾನು, ಅದು ಬರೋವರೆಗೂ ಬಿಡೋಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಮಾಡ್ತೀನಿ, ಆಗ ಕಮ್ಮಿ ಹಾಕ್ಬಿಟ್ಟು ನಿಮಗೆ ರೆಸಿಪಿನ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಈಗ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ, ವೀಡಿಯೋನ ಮಾಡಿಬಿಟ್ಟಿದ್ದೀನಿ. ಈಗ ಏನಾಗೈತೆ ಅದನ್ನೇ ತೋರಿಸ್ಬೇಕು ಜನಕ್ಕೆ. ಯಾಕಂದರೆ ಬರೀ ಚೆನ್ನಾಗಿರೋದು ಮಾತ್ರ ವೀಡಿಯೋ ಮಾಡಿ ತೋರಿಸೋದಲ್ಲ, ಈಗ ಕೆಟ್ಟೋಗಿರೋದನ್ನ ಮಾಡಿ ತೋರಿಸ್ಬೇಕು ತಾನೇ? ಬೇಡ ಬೇಡ, ನಾನು ತುಂಬ ತಿಂದಿದ್ದೀನಿ. ನಿಮಗೆ ತಿನ್ನೋಕ್ಕಾಗ್ತಾ ಇಲ್ವಾ? ಅಲ್ಲ, ನಿಮಗೆ ತಿನ್ನೋಕ್ಕಾಗ್ತಾ ಇಲ್ವಾ? ಓಕೆ, ಇವತ್ತಿನ ವ್ಲಾಗ್ ಮನೇಲಿ ಯಾವ ರೀತಿ ಕೇಕ್ ಮಾಡ್ಬೋದು ಅಂತ ಹೋಗಿ ಮನೇಲಿ ಕೇಕ್ ಮಾಡಿದ್ರೆ ಯಾವ ರೀತಿ ಹಾಳಾಗುತ್ತೆ ಅನ್ನೋ ವ್ಲಾಗ್ ಆಗಿಬಿಟ್ಟಿದೆ ಇವತ್ತು. ಆದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಯಾಕೆ ಆಗಿದೆ ಅನ್ನೋದನ್ನ ನಾನು ಮತ್ತೆ ಇನ್ನೊಂದು ಸಲ ಟ್ರೈ ಮಾಡ್ತೀನಿ, ಇನ್ನೊಂದು ಸಲ ಹಾಕ್ತೀನಿ. ನೋಡೋಣ ಅವಾಗ ಏನು ಆಗಿದೆ ಅಂತ ನಾನು ಆ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು.